ರಸಗೊಬ್ಬರ ಸರಿಯಾಗಿ ವಿತರಣೆ ಮಾಡದೆ ಕೇಂದ್ರ ಸರ್ಕಾರ ರಸಗೊಬ್ಬರ ಕಳಿಸಿದ್ರೂ ಕೂಡ ಕರ್ನಾಟಕದಲ್ಲಿ 96,000 ಲಕ್ಷ ಟನ್ ಮೆಟ್ರಿಕ್ ಟನ್ 96,000 ಮೆಟ್ರಿಕ್ ಟನ್ ಯೂರಿಯಾ ಇದ್ದರೂ ಕೂಡ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡದೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಕೇರಳ ರಾಜ್ಯಗಳಿಗೆ ಇಲ್ಲಿನ ಯೂರಿಯಾವನ್ನು ತಗೊಂಡೋಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ಒಂದು ವಿತರಣೆ ಮಾಡೋದರಲ್ಲಿ ಫೇಲ್ಯೂರ್ ಆಗಿದೆ. ಅನ್ನೆಸೆಸರಿಯಾಗಿ ಕೇಂದ್ರ ಸರ್ಕಾರದ ಮೇಲೆ ತಪ್ಪನ್ನು ಹೊರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಹಾಸನ ಜಿಲ್ಲೆಗೂ ನಾನು ಹೋಗಿ ಭೇಟಿ ಮಾಡಿದ್ದೆ. ಅಲ್ಲಿ ಬೆಳೆ ಹಾನಿಯಾಗಿದೆ. ರೈತರು ಕೇಳ್ತಾ ಇದ್ದಾರೆ, ಅಧಿಕಾರಿಗಳು ಕೊಟ್ಟಂಥ ಬೀಜ ಉಪಯೋಗ ಮಾಡಿದ್ದೀರಿ, ಅಧಿಕಾರಿಗಳು ಹೇಳಿದಂಥ ಕ್ರಿಮಿನಾಶಕವನ್ನು ಯೂಸ್ ಮಾಡಿದ್ದೀರಿ, ಇಷ್ಟೆಲ್ಲ ಆದರೂ ಕೂಡ ಬೆಳೆ ನಾಶ ಆಗಿದೆ, ಇದುವರೆಗೂ ಪರಿಹಾರ ಕೊಟ್ಟಿಲ್ಲ. ಈ ಸರ್ಕಾರ ನಾವು ರೈತರ ಪರ ಅಂತ ಹೇಳ್ತಾರೆ. ಸಾವಿರಾರು ಎಕರೆ ಬೆಳೆ ಹಾನಿ ಆಗಿದೆ ಇಡೀ ರಾಜ್ಯದಲ್ಲಿ, ಎಲ್ಲೂ ಕೂಡ ಇದುವರೆಗೂ ಪರಿಹಾರವನ್ನು ಕೊಟ್ಟೇ ಇಲ್ಲ. ಕಳಪೆ ಬೀಜಗಳನ್ನು ಸಪ್ಲೈ ಮಾಡಿದವ್ರ ಮೇಲೆ ಕೇಸ್ಗಳನ್ನು ಹಾಕಿಲ್ಲ ಇದುವರೆಗೂ. ಒಟ್ಟಾರೆ ಈ ಗೊಬ್ಬರದ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ರೈತರಿಗೆ ಮೋಸ ಮಾಡಿದೆ. ನಾನು ಇವತ್ತು ಅಧಿವೇಶನದಲ್ಲಿ ಕೇಳಿದ್ದೀನಿ, ಅಟ್ಲೀಸ್ಟ್ ನಾಳೆಯಿಂದಾದ್ರೂ ಎಲ್ಲೂ ಕೂಡ ಸ್ಟ್ರೈಕ್ ಆಗ್ದಂಗೆ ನೋಡ್ಕೋಬೇಕು. ಯಾರು ಕ್ಯೂ ನಿಂತ್ಕೊಂಬಾರ್ದು, ರೈತರು ಅನ್ನದಾತ ಕ್ಯೂ ನಿಲ್ಲಿಸಬೇಡ್ರಿ ಅಂತ ಹೇಳಿದ್ದೀನಿ. ಆದರೆ ಅದಕ್ಕೆ ಉತ್ತರನೇ ಇಲ್ಲ. ಒಂದು ರಾಜಕೀಯ ಮಾತ್ರ ಇದರಲ್ಲಿ ಬೆರೆಸ್ತಾರೆ ಹೊರತು ಉತ್ತರ ಮಾತ್ರ ಇಲ್ಲ. ಅದರಿಂದ ನಾವು ಇವತ್ತು ವಾಕೌಟ್ ಮಾಡಿದ್ದೀರಿ. ರೈತರ ವಿರುದ್ಧವಾಗಿರುವಂಥ ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರದ ವಿರುದ್ಧವಾಗಿ ನಾವು ವಾಕೌಟ್ ಸಭಾತ್ಯಾಗವನ್ನು ಮಾಡಿ ರೈತರ ಪರವಾಗಿ ನಾವು ಧ್ವನಿಯನ್ನು ಎತ್ತಿದ್ದೀರಿ.